ಅಶ್ವಿನಿ ಮೇಡಮ್ ಅವರು ಸಹ ಶಾಕ್ ಆಗಿದ್ದಾರೆ ಅನ್ಬೋದು. ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಈ ಕಾರಣ. ಗಿಲ್ಲಿ ನಟನ ಒಂದು ವಿಚಾರವಾಗಿ ಈಗ ಎಲ್ಲಾ ಕಡೆ ನೀವು ಎಲ್ಲೇ ಒಂದು ರೀಲ್ಸ್ ಗಳನ್ನ ಸ್ಕ್ರೋಲ್ ಮಾಡಿದ್ರು ಕೂಡ, ಎಲ್ಲೇ ಓಪನ್ ಮಾಡಿದ್ರು ಫೇಸ್ಬುಕ್ ಎಲ್ಲೇ ಓಪನ್ ಮಾಡಿದ್ರು ನಿಮ್ಗೆ ಗಿಲ್ಲಿ ನಟನ ಒಂದು ಫೋಟೋ ಬಂದೇ ಬರುತ್ತೆ, ನ್ಯೂಸ್ ಬಂದೇ ಬರುತ್ತೆ. ಅಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ದಾರೆ ಗಿಲ್ಲಿ ನಟ. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಅವರ ಒಂದು ಎಫರ್ಟ್ ಬಿಗ್ ಬಾಸ್ ನಲ್ಲಿ ಗೆಲ್ತಾರೆ. ಆಚೆ ಕಡೆ ಬಂದು ನೋಡಿದ್ರೆ ಇಡೀ ಕಂಪ್ಲೀಟ್ ಜನಸಾಗರ, ಇಡೀ ಕರ್ನಾಟಕವೇ ಜನರು ಎಲ್ಲರೂ ಕೂಡ ಗಿಲ್ಲಿಗೆ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ಗೂ ಕೂಡ ಇಷ್ಟ. ಗಿಲ್ಲಿಯ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಗಿಲ್ಲಿಯ ಒಂದು ವ್ಯಕ್ತಿತ್ವ, ಸರಳ ರೀತಿ ಎಲ್ಲವೂ ಕೂಡ ಇಷ್ಟ ಆಗಿದೆ. ಬಹಳಷ್ಟು ಚೆನ್ನಾಗಿ ನಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸಿನಿಮಾಗಳೆಲ್ಲ ಈ ಹಿಂದೆ ಮತ್ತೆ ಶಾರ್ಟ್ ಮೂವೀಸ್ ಗಳನ್ನ ಮಾಡಿದ್ದಾರೆ, ಕೆಲವೊಂದಿಷ್ಟು ರಿಯಾಲಿಟಿ ಶೋಸ್ ಗಳನ್ನ ಮಾಡಿದ್ದಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋ ದೊಡ್ಡ ಮಟ್ಟಿಗೆ ಇವರಿಗೆ ಅವಕಾಶ ಸಿಗುವಂತಾಯ್ತು. ಈಗ PRK ಪ್ರೊಡಕ್ಷನ್ ಅಂದ್ರೆ ಅಶ್ವಿನಿ ಮೇಡಮ್ ಅವರ ಸಂಸ್ಥೆಯಿಂದ ಸಹ ಈಗ ಸಿನಿಮಾ ಅವಕಾಶ ಗಿಲ್ಲಿಗೆ ನಟಿಸೋಕೆ ಸಿಗ್ತಾ ಇದೆ. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಗಿಲ್ಲಿಯ ಕ್ರೇಜ್ ನೋಡಿ ಎಷ್ಟರ ಮಟ್ಟಿಗೆ ಇದೆ, ಅವಕಾಶಗಳು ಹುಡುಕಿಕೊಂಡು ಬರ್ತಾ ಇದೆ. ಹೋಗೋಕ್ಕೂ ಮುಂಚೆನೆ ಡೆವಿಲ್ ಸಿನಿಮಾದಲ್ಲಿ ನಟಿಸಿದ್ರು. ಡೆವಿಲ್ ಸಿನಿಮಾದಲ್ಲಿ ಡಿಬಾಸ್ ಅವರ ಜೊತೆಗೆ ಕಂಪ್ಲೀಟ್ ಆಗಿ ನಟಿಸಿರುತ್ತಾರೆ. ಅದು ಕೂಡ ಚೆನ್ನಾಗಿ ಮೂಡಿ ಬಂದಿತ್ತು. ಈಗ ಆಫರ್ ಮೇಲೆ ಆಫರ್ ಸಿಗ್ತಾ ಇದೆ. ಬಹಳಷ್ಟು ಜನರು ಕೂಡ ಸಿನಿಮಾಗೆ ಹೀರೋ ಆಗಿ ಆಯ್ಕೆ ಕೂಡ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಶೋಸ್ ಗಳಿಗೆ, ಬೇರೆ ಬೇರೆ ಫಂಕ್ಷನ್ ಗಳಿಗೂ ಕೂಡ ಗಿಲ್ಲಿ ನಟ ಹೋಗ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಪ್ರತಿದಿನ ಬ್ಯುಸಿ ಆಗ್ಬಿಟ್ಟಿರ್ತಾರೆ, ತಮ್ಮನ್ನು ತಾವು ಬ್ಯುಸಿಯಾಗಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಕಂಪ್ಲೀಟ್ ಬುಕಿಂಗ್ ಅಂತ ಹೇಳ್ಬೋದು, ಕಂಪ್ಲೀಟ್ ಮತ್ತೆ ಸೆಕ್ಯೂರಿಟಿ ಆಗಿರ್ಬೋದು, ಪ್ರೊಡಕ್ಷನ್ ಮೂಲಕವೇ ಗಿಲ್ಲಿ ನಟ ಹೋಗ್ತಾ ಇರೋದು. ಅಶ್ವಿನಿ ಮೇಡಮ್ಗೆ ಬಹಳನೇ ಖುಷಿ ಇದೆ. ಒಂದು ಬಡ ಕಲಾವಿದ, ಬಡವರ ಮನೆ ಮಕ್ಕಳು ಬೆಳಿಬೇಕಿರುವಂತ ಒಂದು ಗಾದಿಯ ರೀತಿ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಿದ್ರೆ. ಇಫ್ ಇನ್ ಕೇಸ್ ಏನಾದ್ರು ಅಪ್ಪು ಅವರು ಇದ್ದಿದ್ರೆ ನಿಜವಾಗ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಗಿಲ್ಲಿಯ ಒಂದು ಪರ್ಫಾರ್ಮೆನ್ಸ್ ನೋಡಿ ಖಂಡಿತವಾಗಿ ಸಪೋರ್ಟ್ ಅನ್ನ ಮಾಡಿ ಜೊತೆಗೇನೆ ನಡೆಸ್ಬಿಡೋರು. ಅಷ್ಟರ ಮಟ್ಟಿಗೆ ಸಿಕ್ಕೋದು ಸಪೋರ್ಟ್ ಅಪ್ಪು ಇದ್ದಿದ್ರೆ.